ಪಾರ್ಟ್ ಟು. ಓಕೆ, ಹೇಳ್ತಿದೀನಿ ಕೇಳಿ. ಫಸ್ಟ್ ಆಫ್ ಆಲ್, ಈ ಡಾರ್ಕ್ ವೆಬ್ ಅಂದ್ರೆ ಬೇರೆ ಇಂಟರ್ನೆಟ್ ತರ ಅಲ್ಲ. ನೀವು ಗೂಗಲ್ ಅಲ್ಲಿ ಏನಾದ್ರೂ ಸರ್ಚ್ ಮಾಡಿದಾಗ ನೀವು ಯಾವ ವೆಬ್ಸೈಟ್ ನ ನೋಡ್ಬೇಕು ಅನ್ನೋದನ್ನ ಗೂಗಲ್ ಡಿಸೈಡ್ ಮಾಡಿ ಆ ವೆಬ್ಸೈಟ್ ನ ಮಾತ್ರ ನಿಮಗೆ ತೋರಿಸುತ್ತೆ. ಆದ್ರೆ ಇಂಟರ್ನೆಟ್ ಅಲ್ಲಿ ಗೂಗಲ್ ಸಿಗದೆ ಇರೋ ಜಾಗಗಳು ಕೂಡ ಇದಾವೆ. ಆ ಸಿಗದೆ ಇರೋ ಜಾಗಗಳಲ್ಲಿ ಡಾರ್ಕ್ ವೆಬ್ ಕೂಡ ಒಂದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದ್ ಸಿಟಿ ಇದೆ ಅನ್ಕೊಳ್ಳಿ. ಮೇನ್ ರೋಡ್ ಅಲ್ಲಿ ಅಂಗಡಿಗಳು, ಹೋಟೆಲ್ಸ್, ಮಾಲ್ಸ್ ಎಲ್ಲ ಇದೆ. ಇದು ನಾರ್ಮಲ್ ಇಂಟರ್ನೆಟ್. ಆದ್ರೆ ಅದೇ ಸಿಟಿಲಿ ಯಾರಿಗೂ ಈಸಿಯಾಗಿ ಸಿಗದೆ ಇರೋ ಸೀಕ್ರೆಟ್ ರೋಡ್ಸ್ ಇದ್ರೆ ಅದೇ ಡಾರ್ಕ್ ವೆಬ್. ಇಲ್ಲಿ ಮೇನ್ ಡಿಫ್ರೆನ್ಸ್ ಏನಂದ್ರೆ, ನೀವ್ ಯಾರು, ಎಲ್ಲಿಂದ ಬಂದ್ರಿ, ಯಾವ ವೆಬ್ಸೈಟ್ ಓಪನ್ ಮಾಡಿದ್ರಿ ಅಂತ ಕಂಡಿಡಿಯೋದು ತುಂಬಾ ಕಷ್ಟ. ಯಾಕಂದ್ರೆ ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ಹೋಗಲ್ಲ. ನೀವು ಒಬ್ರಿಗೆ ಲೆಟರ್ ಕೊಟ್ರೆ ಅವನದನ್ನ ಇನ್ನೊಬ್ನಿಗೆ ಕೊಡ್ತಾನೆ, ಅವನದನ್ನ ಮತ್ತೊಬ್ನಿಗೆ ಕೊಡ್ತಾನೆ. ಲಾಸ್ಟ್ ಅಲ್ಲಿ ಆ ಲೆಟರ್ ಎಲ್ಲಿಂದ ಬಂತು ಅಂತ ಕಂಡಿಡಿಯೋದೇ ಕಷ್ಟ. ಇದೇ ರೀಸನ್ ಗೆ ಕೆಲವು ಜರ್ನಲಿಸ್ಟ್ ಗಳು ಪ್ರೈವಸಿಗೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಪ್ರಾಬ್ಲಮ್ ಏನಂದ್ರೆ, ಇದನ್ನ ಕ್ರಿಮಿನಲ್ಸ್ ಕೂಡ ಯೂಸ್ ಮಾಡ್ತಾರೆ. ಕದ್ದಿರೋ ಪಾಸ್ವರ್ಡ್ಸ್, ಫೇಕ್ ಡಾಕ್ಯುಮೆಂಟ್ಸ್, ಇಲ್ಲಿಗಲ್ ಮಾರ್ಕೆಟಿಂಗ್ ಮತ್ತೆ ಸ್ಕ್ಯಾಮ್ಸ್ ಮಾಡಕ್ಕೆ. ಆದ್ರೆ ಸಿನಿಮಾದಲ್ಲಿ ತೋರಿಸೋ ತರ ಡಾರ್ಕ್ ವೆಬ್ ಓಪನ್ ಮಾಡಿದ ತಕ್ಷಣ ಯಾರೋ ನಿಮ್ನ ಕ್ಯಾಮ್ರಾದಲ್ಲಿ ನೋಡ್ತಾರೆ, ಅವ್ರಿಗೆ ನಿಮ್ ಮನೆ ಅಡ್ರೆಸ್ ಗೊತ್ತಾಗ್ಬಿಡುತ್ತೆ ಅನ್ನೋದು ಮೂಢನಂಬಿಕೆ. ಇಡೀ ಡಾರ್ಕ್ ವೆಬ್ ಡೇಂಜರಸ್ ಅಲ್ಲ. ಅಲ್ಲಿ ನೀವು ಯಾರ ಜೊತೆ ಡೀಲ್ ಮಾಡ್ತೀರಾ, ಅದರಲ್ಲಿ ಏನ್ ಓಪನ್ ಮಾಡ್ತೀರಾ, ಅದೇ ಡೇಂಜರ್. ಪಾರ್ಟ್ 1 ತರನೇ ಡಾರ್ಕ್ ವೆಬ್ ಬಗ್ಗೆ ಇನ್ನಷ್ಟು ಥ್ರಿಲ್ಲಿಂಗ್ ಕಥೆಗಳು ಬೇಕು ಅಂದ್ರೆ ಫಾಲೋ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ.